ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ಧಾರ್ಮಿಕ ಗುರುಗಳು ಹೊಸ ಸಂಗತಿಯಲ್ಲ. ಆದರೆ ಕೆಲವರು ಮಾತ್ರ ಅತಿ ಕಿರಿಯ ವಯಸ್ಸಿನಲ್ಲಿಯೇ ರಾಷ್ಟ್ರ ಮಟ್ಟದ ಚರ್ಚೆಯ ಕೇಂದ್ರ ಬಿಂದು ಆಗುತ್ತಾರೆ. ಒಬ್ಬ ಯುವ ಸಾಧು ಗ್ರಾಮೀಣ ದೇವಾಲಯದ ವೇದಿಕೆಯಿಂದ ಹೊರಬಂದು ಸಾವಿರಾರು ಜನರನ್ನ ಸೆಳೆಯುವ ಮಹಾಸಭೆಗಳವರೆಗೆ. ಅವರ ಹೆಸರು ಧೀರೇಂದರ್ ಕೃಷ್ಣ ಶಾಸ್ತ್ರಿ. ಕೆಲವರಿಗೆ ಅವರು ದೈವಿಕ ಅನುಗ್ರಹದ ವಾಹಕ, ಇನ್ನು ಕೆಲವರಿಗೆ ಅವರು ಪ್ರಶ್ನೆ ಹುಟ್ಟಿಸುವ ವ್ಯಕ್ತಿ. ಈ ವಿಡಿಯೋದಲ್ಲಿ ನಾವು ಅವರ ಜೀವನದ ಪ್ರತಿಯೊಂದು ಹಂತವನ್ನ ಪರಿಶೀಲಿಸುತ್ತೇವೆ. ಬಾಲ್ಯ, ಶಿಕ್ಷಣ, ಸಂಘರ್ಷ, ಖ್ಯಾತಿಗೆ ಏರಿದ ಪಯಣ, ಭಕ್ತರ ಪ್ರಕಾರ ನಡೆದ ಅದ್ಭುತಗಳು, ಸಾಮಾಜಿಕ ಸೇವೆ, ಹಿಂದೂ ಧರ್ಮದ ಕುರಿತು ಅವರ ಅಭಿಪ್ರಾಯಗಳು ಮತ್ತು ಇವೆಲ್ಲದರ ಸುತ್ತ ಹುಟ್ಟಿದ ವಿವಾದಗಳು. ಮಧ್ಯಪ್ರದೇಶದ ಛತರ್ಪುರ ಜಿಲ್ಲೆಯ ಗಡಾ ಎಂಬ ಹಳ್ಳಿ. ಇಲ್ಲಿ ಜನಿಸಿದ ಹುಡುಗ ಧೀರೇಂದರ್ ಕೃಷ್ಣ ಗರ್ಗ್. ಅವರ ಕುಟುಂಬವು ದೇವಾಲಯದ ಸೇವೆಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಹಿರಿಯರ ಮಾತಿನ ಪ್ರಕಾರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅತಿ ಶ್ರೀಮಂತವಾಗಿರಲಿಲ್ಲ. ಭಕ್ತರು ಹೇಳುವ ಕಥೆಗಳಲ್ಲಿ ಒಂದು ಉದಾಹರಣೆ: ಮಳೆಗಾಲದಲ್ಲಿ ಮನೆಗೆ ನೀರು ತುಂಬುತ್ತಿತ್ತು, ಆದರೆ ಧೀರೇಂದ್ರ ದೀಪದ ಬೆಳಕಿನಲ್ಲಿ ಪಾಠ ಓದುತ್ತಿದ್ದ. ಇಂತಹ ಕಥೆಗಳು ಭಕ್ತರಿಗೆ ಅವರ ಜೀವನದ ಆರಂಭದ ಹೋರಾಟವನ್ನ ಚಿತ್ರಿಸುವ ಉದಾಹರಣೆಗಳಾಗಿವೆ. ಒಂದು ಗ್ರಾಮದಲ್ಲಿ ಬೆಳೆದ ಬಾಲಕ ದೇವಾಲಯದಲ್ಲಿ ಗಂಟೆ ಹೊಡೆಯುತ್ತಾ ಭಕ್ತರಿಗೆ ನೀರು ಕೊಡುತ್ತಾ ಸಾಯಂಕಾಲ ಪಾಠ ಓದುತ್ತಿದ್ದಾನೆ ಎಂದು ಊಹಿಸಿ. ಅದೇ ಹುಡುಗ ಮುಂದೆ ಸಾವಿರಾರು ಜನರನ್ನ ಉದ್ದೇಶಿಸಿ ಭಾಷಣ ಮಾಡುತ್ತಾನೆ ಎಂದರೆ ಇದೇ ಪರಿವರ್ತನೆಯ ಜನರಲ್ಲಿ ಕುತೂಹಲ ಮೂಡಿಸುವುದು. ಧೀರೇಂದರ್ ಶಾಲೆಯ ಶಿಕ್ಷಣದ ಜೊತೆಗೆ ಧಾರ್ಮಿಕ ಪಾಠಗಳನ್ನ ಕಲಿತರು ಎಂದು ಬೆಂಬಲಿಗರು ಹೇಳುತ್ತಾರೆ. ಸಂಸ್ಕೃತ ಶ್ಲೋಕಗಳು, ರಾಮಾಯಣ ಕಥೆಗಳು, ಭಾಗವತ ಪುರಾಣದ ಉಪದೇಶಗಳು. ಅವರು ಕಿರಿಯ ವಯಸ್ಸಿನಲ್ಲಿಯೇ ಕಥಾ ವಾಚನ ಆರಂಭಿಸಿದರು ಎಂದು ಭಕ್ತರು ಹೇಳುತ್ತಾರೆ. ಒಂದು ಬಾಲಕನಿಗೆ ಪೌರಾಣಿಕ ಕಥೆಗಳನ್ನ ಹೇಳುವ ಅಭ್ಯಾಸ ಇದ್ದರೆ ಅವನು ಮುಂದೆ ಉತ್ತಮ ಭಾಷಣಗಾರನಾಗಬಹುದು. ಹೀಗೆ ಹಲವರು ಧೀರೇಂದ್ರ ಬಾಲ್ಯದ ತರಬೇತಿಯನ್ನ ವಿವರಿಸುತ್ತಾರೆ. ಅವರಿಗೆ ಖ್ಯಾತಿ ತಕ್ಷಣ ಬಂದಿಲ್ಲ. ಆರಂಭದಲ್ಲಿ ಕೆಲವೇ ಜನ ಸೇರುವ ಸಭೆಗಳು, ಹಳ್ಳಿಗಳ ಚಿಕ್ಕ ಕಾರ್ಯಕ್ರಮಗಳು, ಪ್ರಯಾಣದ ಕಷ್ಟ, ಹಣಕಾಸಿನ ಸಮಸ್ಯೆಗಳು. ಅವರು ಸೈಕಲ್ ಅಥವಾ ಬಸ್ಸಿನಲ್ಲಿ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದರು ಎನ್ನುವ ಕಥೆಗಳು ಭಕ್ತರಲ್ಲಿ ಪ್ರಸಿದ್ಧ. ಒಬ್ಬ ಯುವ ಪ್ರವಚನಕಾರನು ಹಳ್ಳಿಯೊಂದರಲ್ಲಿ 5 ಜನ ಮುಂದೆ ಮಾತನಾಡುತ್ತಿದ್ದಾನೆ. ಅವನು ಮಾತು ಕೇಳಿದವರು ಮತ್ತೊಂದು ಹಳ್ಳಿಗೆ ಹೇಳುತ್ತಾರೆ. ಇದೇ ರೀತಿ ಹೆಸರು ನಿಧಾನವಾಗಿ ಹರಡುತ್ತದೆ. ಧೀರೇಂದರ್ ಕೃಷ್ಣ ಶಾಸ್ತ್ರಿಯವರಿಗೆ ಬಾಗೇಶ್ವರ ಧಾಮದ ನೇತೃತ್ವ ಬಂದದ್ದು ಅವರ ಜೀವನದ ಮಹತ್ವದ ತಿರುವಾಗಿತ್ತು. ಹನುಮಾನ್ ದೇವಾಲಯದ ಸೇವೆ ಕುಟುಂಬ ಪರಂಪರೆಯಿಂದ ಬಂದಿದ್ದರಿಂದ ಅವರು ಪೂಜೆ, ಭಕ್ತರ ನಿರ್ವಹಣೆ ಮತ್ತು ಕಾರ್ಯಕ್ರಮಗಳ ಹೊಣೆ ಹೊತ್ತರು. ಸಣ್ಣ ಹಳ್ಳಿಗಳಲ್ಲಿ ಸಭೆಗಳನ್ನ ದೊಡ್ಡ ಧಾರ್ಮಿಕ ಸಮಾರಂಭಗಳಾಗಿ ರೂಪಿಸಿದರು. ಸ್ವಯಂ ಸೇವಕರ ತಂಡ, ಆಹಾರ ವಿತರಣೆ ಹಾಗೂ ಯಾತ್ರಾ ವ್ಯವಸ್ಥೆ ಸ್ಥಾಪಿಸಲಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದ ವಿಡಿಯೋಗಳು ಅವರ ಖ್ಯಾತಿ ಹೆಚ್ಚಿಸಿತು. ಭಕ್ತರಿಗೆ ಅವರು ಮಾರ್ಗದರ್ಶಕರಾದರು, ಸಮುದಾಯದ ನಾಯಕನಾಗಿ ಗುರುತಿಸಿಕೊಂಡರು. ವಿಮರ್ಶಕರು ಇದನ್ನ ಸಂಘಟನಾ ಸಾಮರ್ಥ್ಯ ಎನ್ನುತ್ತಾರೆ, ಭಕ್ತರು ದೈವಿಕ ಅನುಗ್ರಹ ಎಂದು ನಂಬುತ್ತಾರೆ. ಈ ಹಂತದಲ್ಲೇ ಬಾಗೇಶ್ವರ ಧಾಮ ಸ್ಥಳೀಯ ಕೇಂದ್ರದಿಂದ ರಾಷ್ಟ್ರ ಮಟ್ಟದ ವೇದಿಕೆಯಾಯಿತು. ದಿವ್ಯ ದರ್ಬಾರ್ ಸಭೆಗಳಲ್ಲಿ ಅವರು ಕೆಲವರ ಸಮಸ್ಯೆಗಳನ್ನ ಹೇಳುತ್ತಾರೆ ಎಂದು ಭಕ್ತರು ನಂಬುತ್ತಾರೆ. ಒಂದು ಸಾಮಾನ್ಯ ಉದಾಹರಣೆಯೊಂದಿಗೆ ನೋಡೋಣ. ಒಬ್ಬ ವ್ಯಕ್ತಿ ಸಾವಿರಾರು ಜನ ನಡುವೆ ಕುಳಿತಿದ್ದಾನೆ. ಅವರ ಹೆಸರು, ಊರು ಅಥವಾ ಸಮಸ್ಯೆಯೊಂದನ್ನ ವೇದಿಕೆಯಿಂದ ಹೇಳಲಾಗುತ್ತದೆ. ಭಕ್ತರಿಗೆ ಇದು ದೈವಿಕ ಅನುಗ್ರಹದ ಸಂಕೇತ. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು,
ಇವುಗಳೆಲ್ಲ ಭಕ್ತರ ಹೇಳಿಕೆಗಳ ಆಧಾರದಲ್ಲಿವೆ. ಯಾವುದೇ ವೈಜ್ಞಾನಿಕ ದೃಢೀಕರಣ ಇಲ್ಲ. ವಿಮರ್ಶಕರು ಇದನ್ನ ಮಾನಸಿಕ ತಂತ್ರಗಳು ಎಂದು ಹೇಳುತ್ತಾರೆ. ಧೀರೇಂದ್ರ ಶಾಸ್ತ್ರಿಯವರ ಬೆಂಬಲಿಗರ ಪ್ರಕಾರ ಭಾಗೇಶ್ವರ ಧಾಮದ ಮೂಲಕ ಸೇವಾ ಕಾರ್ಯಗಳು ನಡೆಯುತ್ತಿವೆ. ಬಡವರಿಗೆ ಆಹಾರ ವಿತರಣೆ ನಡೆಸಲಾಗಿದೆ ಎಂದು ಹೇಳಲಾಗುತ್ತದೆ. ಆರೋಗ್ಯ ಶಿಬಿರಗಳು ಆಯೋಜಿಸಲಾಗಿದೆ ಎಂದು ಹೇಳಿಕೆಗಳಿವೆ. ಕೆಲವು ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲಾಗಿದೆ ಎನ್ನಲಾಗುತ್ತದೆ. ವಿವಾಹಗಳಿಗೆ ಸಹಾಯ ಮಾಡಿದ ಉದಾಹರಣೆಗಳನ್ನ ಭಕ್ತರು ಉಲ್ಲೇಖಿಸುತ್ತಾರೆ. ಶಿಕ್ಷಣಕ್ಕೆ ಸಹಕಾರ ನೀಡಲಾಗಿದೆ ಎಂದು ಹೇಳುತ್ತಾರೆ. ಈ ಸೇವೆಗಳು ಜನರಲ್ಲಿ ಗೌರವ ಹೆಚ್ಚಿಸಿದವು. ಸಮುದಾಯದಲ್ಲಿ ಧಾಮದ ಪ್ರಭಾವ ವಿಸ್ತರಿಸಿತು. ವಿಮರ್ಶಕರು ಪಾರದರ್ಶಕತೆ ಕುರಿತು ಪ್ರಶ್ನಿಸುತ್ತಾರೆ. ಬೆಂಬಲಿಗರು ಇದನ್ನ ಧರ್ಮ ಸೇವೆ ಎಂದು ನೋಡುವರು. ಅವರು ತಮ್ಮ ಪ್ರವಚನಗಳಲ್ಲಿ ಸಂಸ್ಕೃತಿ ಉಳಿಸಿಕೊಳ್ಳುವ ಮಾತು ಆಡುತ್ತಾರೆ. ಯುವ ಜನರಿಗೆ ಧಾರ್ಮಿಕ ಮೌಲ್ಯಗಳ ಬಗ್ಗೆ ಸಂದೇಶ ನೀಡುತ್ತಾರೆ. ದೊಡ್ಡ ಧಾರ್ಮಿಕ ಸಭೆಗಳು ಆಯೋಜಿಸಲಾಗಿದೆ. ಕೆಲವು ಯಾತ್ರೆಗಳು ಲಕ್ಷಾಂತರ ಜನರನ್ನ ಸೆಳೆದಿವೆ. ಹಿಂದೂ ಏಕತೆಯ ಬಗ್ಗೆ ಮಾತನಾಡಿದ್ದಾರೆ. ಇವುಗಳು ಭಕ್ತರಲ್ಲಿ ಉತ್ಸಾಹ ತಂದಿವೆ. ವಿಮರ್ಶಕರು ಇದನ್ನ ರಾಜಕೀಯ ಅರ್ಥದಲ್ಲಿ ನೋಡುತ್ತಾರೆ. ಕೆಲವು ಹೇಳಿಕೆಗಳು ವಿವಾದಕ್ಕೆ ಕಾರಣವಾದವು. ಬೆಂಬಲಿಗರು ಧರ್ಮ ರಕ್ಷಣೆಯ ಪ್ರಯತ್ನ ಎನ್ನುತ್ತಾರೆ. ಈ ಹಂತದಲ್ಲಿ ಅವರು ರಾಷ್ಟ್ರ ಮಟ್ಟದ ಚರ್ಚೆಯ ಕೇಂದ್ರ ಬಿಂದು ಆದರು. ಅವರು ಏಕೆ ಅಷ್ಟು ಪ್ರಸಿದ್ಧರಾದರು? ಭಾವನಾತ್ಮಕ ಭಾಷಣ ಅವರ ಪ್ರಮುಖ ಶಕ್ತಿ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ವೈರಲ್ ಆದವು. ದೊಡ್ಡ ಸಾರ್ವಜನಿಕ ಸಭೆಗಳು ಗಮನ ಸೆಳೆದವು. ಯುವ ವಯಸ್ಸಿನಲ್ಲೇ ನಾಯಕತ್ವ ಕುತೂಹಲ ಹುಟ್ಟಿಸಿತು. ಧಾರ್ಮಿಕ ಸಂದೇಶಗಳು ಜನರನ್ನ ಸೆಳೆದವು. ಭಕ್ತರ ಅನುಭವ ಕಥೆಗಳು ಹರಡಿದವು. ಮಾಧ್ಯಮಗಳ ವರದಿಗಳು ಜನಪ್ರಿಯತೆಯನ್ನ ಹೆಚ್ಚಿಸಿತು. ರಾಜಕೀಯ ನಾಯಕರ ಭೇಟಿ ನೀಡಿದ ಸಂದರ್ಭಗಳು ಸುದ್ದಿಯಾದವು. ಹೆಸರು ದೇಶಾದ್ಯಂತ ಹರಡಿತು. ಅವರು ರಾಷ್ಟ್ರ ಮಟ್ಟದ ಗುರುತಿಗೆ ಬಂದರು. ಇವರ ವಿವಾದಗಳು, ಪ್ರಶ್ನೆಗಳು ಮತ್ತು ಸಾರ್ವಜನಿಕ ಚರ್ಚೆ. ಯುಕ್ತಿವಾದಿಗಳು ಅದ್ಭುತಗಳ ಬಗ್ಗೆ ಪ್ರಶ್ನಿಸುತ್ತಾರೆ. ವೈಜ್ಞಾನಿಕ ಸಾಕ್ಷ್ಯದ ಕೊರತೆ ಎತ್ತಿ ಹಿಡಿಯುತ್ತಾರೆ. ಸಾರ್ವಜನಿಕ ಪರೀಕ್ಷೆ ಕೇಳಿದ ಉದಾಹರಣೆಗಳಿವೆ. ಕೆಲವು ಭಾಷಣಗಳು ರಾಜಕೀಯ ವಿವಾದಕ್ಕೆ ಕಾರಣವಾದವು. ಮಾಧ್ಯಮಗಳಲ್ಲಿ ಭಾರಿ ಚರ್ಚೆ ನಡೆಯಿತು. ಭಕ್ತರು ಆರೋಪಗಳನ್ನ ತಳ್ಳಿ ಹಾಕುತ್ತಾರೆ. ವಿಮರ್ಶಕರು ತನಿಖೆ ಅಗತ್ಯ ಎನ್ನುತ್ತಾರೆ. ಸಮಾಜದಲ್ಲಿ ವಿಭಿನ್ನ ಅಭಿಪ್ರಾಯಗಳು ಹುಟ್ಟಿದವು. ನಂಬಿಕೆ ಮತ್ತು ಅನುಮಾನ ಮುಖಾಮುಖಿಯಾದವು. ಇದರಿಂದ ಅವರು ಸದಾ ಸುದ್ದಿಯ ಕೇಂದ್ರದಲ್ಲೇ ಉಳಿದರು. ಈ ಎಲ್ಲಾ ಹಂತಗಳ ನಂತರ ಬಾಲ್ಯದ ಹಳ್ಳಿಯಿಂದ ಹಿಡಿದು ರಾಷ್ಟ್ರ ಮಟ್ಟದ ವೇದಿಕೆಗಳವರೆಗೆ ನಡೆದ ಪಯಣದ ನಂತರ ಇಂದು ಧೀರೇಂದರ್ ಕೃಷ್ಣ ಶಾಸ್ತ್ರಿಯ ಹೆಸರು ಇನ್ನೂ ಸಹ ಚರ್ಚೆಯ ಕೇಂದ್ರ ಬಿಂದುವಾಗಿಯೇ ಉಳಿದಿದೆ. ಭಕ್ತರಿಗೆ ಅವರು ಆಶಯ ಸಂಕೇತ, ವಿಮರ್ಶಕರಿಗೆ ಪ್ರಶ್ನೆಗಳ ಮೂಲ. ಇದರ ನಡುವೆಯೇ ಇತ್ತೀಚಿನ ಮತ್ತೊಂದು ಬೆಳವಣಿಗೆ ಈ ಕತೆಗೆ ಹೊಸ ಅಧ್ಯಾಯವನ್ನ ಸೇರಿಸುತ್ತಿದೆ. ಫೆಬ್ರವರಿ 23ರಂದು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ನಡೆಯುವ ಸೇವಾಲಾಲ್ ಮಹಾರಾಜ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅದೇ ಸಂದರ್ಭದಲ್ಲಿ ನಡೆಯುವ ಪಾದಯಾತ್ರೆಯಲ್ಲೂ ಅವರು ಸೇರಲಿದ್ದಾರೆ ಎನ್ನಲಾಗಿದೆ. ಈ ಸುದ್ದಿ ಸ್ಥಳೀಯ ಭಕ್ತರಲ್ಲಿ ಉತ್ಸಾಹ ಮೂಡಿಸಿದೆ. ಸ್ವಾಗತ ಸಿದ್ಧತೆಗಳು ಆರಂಭವಾಗಿವೆ. ಇದು ಅವರ ಪ್ರಭಾವ ಕರ್ನಾಟಕದಲ್ಲೂ ವಿಸ್ತರಿಸುತ್ತಿರುವುದನ್ನ ಸೂಚಿಸುವ ಮತ್ತೊಂದು ಸೂಚಕವಾಗಿದೆ. ಆದರೆ ಎಂದಿನಂತೆ ಇಲ್ಲಿಯೂ ಸಹ ವಿಭಿನ್ನ ದೃಷ್ಟಿಕೋನಗಳಿವೆ. ಕೆಲವರು ಇದನ್ನ ಧಾರ್ಮಿಕ ಸಂಭ್ರಮವೆಂದು ನೋಡುತ್ತಾರೆ. ಇನ್ನು ಕೆಲವರು ಇಂತಹ ಸಭೆಗಳ ಸಾಮಾಜಿಕ ಪರಿಣಾಮಗಳ ಬಗ್ಗೆ ಚಿಂತಿಸುತ್ತಾರೆ. ಹಾಗಾದರೆ ಮುಂದೇನು? ಈ ವಿಜಯಪುರ ಭೇಟಿ ಅವರ ಪಯಣದಲ್ಲಿ ಮತ್ತೊಂದು ಮೈಲಿಗಲ್ಲಾಗುತ್ತದೆಯೇ ಅಥವಾ ಹೊಸ ಚರ್ಚೆಗಳ ಆರಂಭವೇ? ನಿರ್ಣಯ ನಿಮ್ಮ ಕೈಯಲ್ಲಿದೆ. ನಂಬಿಕೆ ಮತ್ತು ಅನುಮಾನಗಳ ನಡುವೆ ಒಬ್ಬ ವ್ಯಕ್ತಿಯ ಕತೆ ಇನ್ನೂ ಮುಂದುವರಿಯುತ್ತಿದೆ. ಭಕ್ತರ ದೃಷ್ಟಿಯಲ್ಲಿ ಧೀರೇಂದರ್ ಕೃಷ್ಣ ಶಾಸ್ತ್ರಿ ಅವರು ಕೇವಲ ಪ್ರವಚನಕಾರರಲ್ಲ, ಅವರು ಅನೇಕರಿಗೆ ಆಶಯ ಬೆಳಕು. ಕಷ್ಟದಲ್ಲಿದ್ದವರಿಗೆ ಧೈರ್ಯ ನೀಡಿದವರು, ದಿಕ್ಕು ತಪ್ಪಿದ ಯುವ ಜನರಿಗೆ ಮಾರ್ಗ ತೋರಿದವರು. ಭಾಗೇಶ್ವರ ಧಾಮದ ಮೂಲಕ ನಡೆದ ಸೇವಾ ಕಾರ್ಯಗಳು ಅನೇಕ ಕುಟುಂಬಗಳಿಗೆ ಸಹಾಯವಾದವು ಎಂದು ಅನುಯಾಯಿಗಳು ಹೇಳುತ್ತಾರೆ. ಹಿಂದೂ ಧರ್ಮದ ಬಗ್ಗೆ ಮಾತನಾಡುವ ಮೂಲಕ ಸಂಸ್ಕೃತಿಯ ಮೇಲೆ ಹೆಮ್ಮೆ ಮೂಡಿಸಿದ್ದಾರೆ ಎಂಬ ನಂಬಿಕೆ ಇದೆ.
ಭಕ್ತರಿಗೆ ಅವರ ಮಾತುಗಳಲ್ಲಿ ಶಕ್ತಿ ಇದೆ, ಅವರ ಆಶೀರ್ವಾದದಲ್ಲಿ ಶಾಂತಿ ಇದೆ. ಅವರ ಬಗ್ಗೆ ಹೇಳುವ ಅದ್ಭುತಗಳು ಭಕ್ತರ ಅನುಭವಗಳಾಗಿ ವರ್ಣಿಸಲ್ಪಡುತ್ತವೆ. ಈ ದೃಷ್ಟಿಕೋನದಿಂದ ನೋಡಿದರೆ ಅವರು ಒಂದು ಆಧ್ಯಾತ್ಮಿಕ ಪ್ರೇರಣೆಯ ಸಂಕೇತ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಹಾಗೇನೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.